ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಮಂತ್ರಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ ಸಿಎಂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ.
ನರೇಂದ್ರ ಸ್ವಾಮಿ ಮಂತ್ರಿಮಂಡಲ ಮಂತ್ರಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯಾರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಈ ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ CM ಸಿದ್ದರಾಮಯ್ಯ ಹೊರ ಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಮಂತ್ರಿಮಂಡಲ ಮಂತ್ರಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯಾರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಈ ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ CM ಸಿದ್ದರಾಮಯ್ಯ ಹೊರ ಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಮಂತ್ರಿಮಂಡಲ ಮಂತ್ರಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯಾರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಈ ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ಮುಡಾ ಟೆನ್ಷನಿಂದ CM ಸಿದ್ದರಾಮಯ್ಯ ಹೊರ ಬಂದಿದ್ದಾರೆ. ಇದೀಗ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಚಿಂತೆ ಆಗಿದೆ. ನರೇಂದ್ರ ಸ್ವಾಮಿ ಮಂತ್ರಿಮಂಡಲ ಮಂತ್ರಿ ಆಕಾಂಕ್ಷಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯಾರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಈ ಅಶೋಕ್ ಪಟ್ಟಣ ಅವರ ಕೂಲಿಂಗ್ ಗ್ಲಾಸ್ ಮಾತ್ರ ಭಾಳ ಸ್ಪೆಷಲ್ ಆಗಿರುತ್ತೆ ಪ್ರತಿ ಸಲ ಕೂಡ. ಏನೇಹೋ ಯಾರಾಗ್ತಾರೆ ಕಾದು ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.